ನಂತರ ಈಗ ಚೋಳರ ಒಂದು ಇತಿಹಾಸದಲ್ಲಿ ಕಂಡುಬರುವಂತಹ ಪ್ರಮುಖ ಅರಸ 1ನೇ ರಾಜರಾಜ ಚೋಳ. ಚೋಳ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಅಂತಂದ್ರೆ ರಾಜರಾಜ ಚೋಳ. ಈತ 2ನೇ ಸುಂದರ ಚೋಳನ ಮಗನಾಗಿರ್ತಾನೆ. ದಕ್ಷ ಆಡಳಿತಗಾರ, ಕಲೆ ಸಾಹಿತ್ಯಗಳ ಉದಾರ ಪೋಷಕ. ದಕ್ಷಿಣ ಭಾರತದ ಸಾರ್ವಭೌಮತ್ವಕ್ಕಾಗಿ ಇವನು ಹಲವಾರು ಯುದ್ಧಗಳನ್ನು ಮಾಡಿರ್ತಾನೆ. ಬೃಹತ್ ಚೋಳ ಸಾಮ್ರಾಜ್ಯ ಸೃಷ್ಟಿಕರ್ತನು ಅಂತಂದ್ರೆ 1ನೇ ರಾಜರಾಜ ಚೋಳ. ಹಾಗಾದ್ರೆ 1ನೇ ರಾಜರಾಜ ಚೋಳನ ದಿಗ್ವಿಜಯಗಳ ಬಗ್ಗೆ, ಇವನ ಸಾಧನೆಗಳ ಬಗ್ಗೆ ಈಗ ನೋಡೋಣ. ಮೊದಲನೇ ಒಂದಾದಂತಹ ಯುದ್ಧ ಚೇರರೊಂದಿಗೆ ಯುದ್ಧ. ಚೇರರು ತಿರುವನಂತಪುರ ಬಳಿ ಪ್ರಬಲ ನೌಕಾಪಡೆ ಹೊಂದಿದ್ರು. ರಾಜರಾಜನು ಅವರ ನೌಕಾಪಡೆಯನ್ನು ನಾಶಪಡಿಸಿ ಕೇರಳವನ್ನು ವಶಪಡಿಸಿಕೊಳ್ತಾನೆ. ನಂತರ ಕೊಡಗನ್ನು ವಶಪಡಿಸಿಕೊಳ್ತಾನೆ. ಅವನ ತಾಯಿ ಚೇರ ರಾಜಕುಮಾರಿಯಾಗಿದ್ಲು. ರಾಜರಾಜನಿಗೆ 15 ರಾಣಿಯರಿದ್ದು ದಂತಿಶಕ್ತಿ ಯಲಾಂಗಿ ಪಟ್ಟದ ರಾಣಿಯಾಗಿದ್ಲು. ಸೊ ಹೀಗೆ ಚೇರರೊಂದಿಗೆ ಯುದ್ಧ ಮಾಡಿ ಅವರ ಒಂದು ಸೈನ್ಯವನ್ನು ಸೋಲಿಸಿ ಕೇರಳವನ್ನು ವಶಪಡಿಸಿಕೊಂಡಿದ್ದವನ ಒಂದು ದಿಗ್ವಿಜಯಗಳಲ್ಲಿ ಕಂಡುಬರುವಂತಹ ಮೊದಲ ಒಂದು ಸಾಧನೆ. ನಂತರ ಪಾಂಡ್ಯರ ಮೇಲೆ ದಂಡೆತ್ತಿ ಹೋಗಿ ಪಾಂಡ್ಯ ರಾಜ ಅಮರಭುಜಂಗನನ್ನು ಸೋಲಿಸಿ ಅವನನ್ನು ಸೆರೆ ಹಿಡಿದಿದ್ದು ಇವನ ಒಂದು ಇನ್ನೊಂದು ಸಾಧನೆ. ಪಾಂಡ್ಯರ ಮೇಲೆ ದಾಳಿ ಮಾಡಿ ಅಮರಭುಜಂಗನನ್ನು ಸೋಲಿಸಿ, ಅಲ್ಲಿನ ಅರಸ ಅಮರಭುಜಂಗ ಅವನನ್ನು ಸೋಲಿಸಿ ಅವನನ್ನು ಸೆರೆ ಹಿಡಿತಾನೆ. ಮಧುರೈ ರಾಜರಾಜನ ಕೈಗೆ ಸೇರುತ್ತೆ. ಪಾಂಡ್ಯರಿಂದ ಮಧುರೈ, ಈ ಮಧುರೈಯನ್ನು ಈತ ವಶಪಡಿಸಿಕೊಳ್ತಾನೆ. ಮಧುರೈನ ಅರಸ ಅಥವಾ ಪಾಂಡ್ಯ ಅರಸ ಯಾರು? ಅಮರಭುಜಂಗ. ಅಮರಭುಜಂಗನನ್ನು ಸೋಲಿಸಿ ಈತ ಪಾಂಡ್ಯ ಇವನ ಒಂದು ಕೈಗೆ ಸೇರುತ್ತೆ. ಕೊಂಕಣ ಮತ್ತು ತುಳುನಾಡುಗಳು ಅವನ ವಶವಾಗ್ತವೆ. ಈ ರೀತಿಯಾಗಿ ಪಾಂಡ್ಯರೊಂದಿಗೆ ಯುದ್ಧ ಸಹ ಮಾಡಿದ್ದು ಇನ್ನೊಂದು ಪ್ರಮುಖ ಯುದ್ಧ ಸಾಧನೆ ಅಂತ ನಾವಿಲ್ಲಿ ನೋಡಬಹುದು. ನಂತರ ಸಿಲೋನಿನ ಮೇಲೆ ದಂಡೆತ್ತಿ ಹೋಗ್ತಾನೆ. ಸಿಲೋನಿನ ನೌಕಾ ದಂಡಯಾತ್ರೆ ಕೈಗೊಂಡು ಇವರ ರಾಜಧಾನಿ ಅನುರಾಧಪುರವನ್ನು ವಶಪಡಿಸಿಕೊಳ್ತಾನೆ. ಸಿಂಹಳ ರಾಜ 5ನೇ ಮಹೇಂದ್ರ ಇಲ್ಲಿ ಯುದ್ಧದಿಂದ ತಲೆಮರೆಸಿಕೊಂಡು ಓಡು ಹೋಗ್ತಾನೆ. ಸಿಂಹಳದ ಉತ್ತರ ಭಾಗ ಚೋಳ ಸಾಮ್ರಾಜ್ಯಕ್ಕೀಗ ಸೇರಿತು. ಅದಕ್ಕೆ ಮುಮ್ಮಡಿ ಚೋಳಮಂಡಳ ಎಂಬ ಹೆಸರಿಟ್ಟನು. ಇವನು ಸಿಂಹಳದ ಉತ್ತರ ಭಾಗವು ಚೋಳರ ಒಂದು ಅಧೀನಕ್ಕೆ ಬರುತ್ತೆ. ಆ ಸಿಂಹಳದ ಉತ್ತರ ಭಾಗಕ್ಕೆ ಒಂದು ಹೆಸರನ್ನು ಇಡ್ತಾನೆ. ಯಾವುದು? ಚೋಳಮಂಡಳ ಅಂತ, ಮುಮ್ಮಡಿ ಚೋಳಮಂಡಳ ಅಂತ. ಅನುರಾಧಪುರವನ್ನು ನಾಶಪಡಿಸಿ ಪೊಲನ್ನಾರುವ ಪಟ್ಟಣವನ್ನು ನಿರ್ಮಿಸಿ ತನ್ನ ರಾಜಧಾನಿಯನ್ನು ಮಾಡಿಕೊಳ್ತಾನೆ. ಅನುರಾಧಪುರವನ್ನು ನಾಶ ಮಾಡಿ ಈತ ಏನ್ ಮಾಡ್ತಾನೆ? ಪೊಲನ್ನಾರುವ ಪಟ್ಟಣವನ್ನು ನಿರ್ಮಿಸ್ತಾನೆ. ಸೊ ಪೊಲನ್ನಾರುವ ಪಟ್ಟಣವನ್ನು ನಿರ್ಮಿಸಿ ತನ್ನ ರಾಜಧಾನಿಯನ್ನಿದು ಮಾಡ್ಕೊಳ್ತಾನೆ. ಪೊಲನ್ನಾರುವ ರಾಜಧಾನಿಯಾಗಿ 1ನೇ ರಾಜರಾಜ ಚೋಳ ಮಾಡಿಕೊಂಡ. ನಂತರ ಇಲ್ಲಿನ ಒಂದು ಆಡಳಿತಕ್ಕೆ ತನ್ನ ರಾಜ ಪ್ರತಿನಿಧಿಯನ್ನು ಈತ ನೇಮಕ ಮಾಡ್ತಾನೆ. ಇಲ್ಲಿ ಸಿಲೋನಿನಲ್ಲಿ ಜಯಂತಿ ಮಂಗಳ ಎಂಬ ಶಿವಾಲಯವನ್ನು ಈತ ನಿರ್ಮಿಸ್ತಾನೆ. ಚೇರ, ಪಾಂಡ್ಯ, ಸಿಂಹಳಗಳ ಮೇಲಿನ ದಿಗ್ವಿಜಯಗಳಿಂದಾಗಿ
ಮುಮ್ಮಡಿ ಚೋಳ ಎಂಬ ಬಿರುದನ್ನಿತ ಪಡಿತಾನೆ. ಈ ಒಂದು ದಿಗ್ವಿಜಯಗಳ ನೆನಪಿಗಾಗಿ, ಜೊತೆಗೆ ಚೇರ ಮತ್ತು ಪಾಂಡ್ಯರಗಳ ಮೇಲೆ ದಿಗ್ವಿಜಯ ಸಾಧನೆಯಿಂದಾಗಿ ಈತ ಮುಮ್ಮಡಿ ಚೋಳ ಮುಮ್ಮಡಿ ಚೋಳ ಸೊ ಮುಮ್ಮಡಿ ಚೋಳ ಎಂಬ ಬಿರುದನ್ನೇ ಈ ಒಂದು 3 ದಿಗ್ವಿಜಯಗಳಿಂದ ಪಡಿತಾನೆ ಒಂದನೇ ರಾಜರಾಜ ಚೋಳನು. ಈ ಒಂದು ದಿಗ್ವಿಜಯ ಸಿಲೋನಿನ ಒಂದು ದಂಡಯಾತ್ರೆ ಚೋಳರ ನೌಕಾ ಶ್ರೇಷ್ಠತೆಯನ್ನು ಮೆರೆಯಿತು. ರಾಜೇಂದ್ರ ಚೋಳನು ಕ್ರಿಸ್ತ ಶಕ 991ರಲ್ಲಿ ಗಂಗರಿಗೆ ಸೇರಿದಂತಹ ಗಂಗಾವಾಡಿ, ನೊಳಂಬವಾಡಿ, ತದಿಗೈವಾಡಿ, ತುಳುಗೈ, ತಡಿಗಪಡಿ ವಾಡಿಗಳನ್ನು ಗೆದ್ದುಕೊಂಡನು. ಅವು 1 ಶತಮಾನಗಳ ಕಾಲ ಚೋಳರ ಕೈಯಲ್ಲಿದ್ದವು ಅನ್ನೋದು ನಾವು ನೋಡಬಹುದು. ಈ ರೀತಿಯಾಗಿ ರಾಜರಾಜ ಚೋಳನು ಗಂಗರ ಪ್ರದೇಶಗಳನ್ನು ಗೆದ್ದು, ಈ ಒಂದು ಗಂಗರ ಹಲವು ಪ್ರದೇಶಗಳು ಸುಮಾರು 1 ಶತಮಾನಗಳ ಕಾಲ ಈ ಚೋಳರ ಒಂದು ಅಧೀನದಲ್ಲಿದ್ದವು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ನಂತರ ಚಾಲುಕ್ಯ ರಾಜ್ಯದ ಮೇಲೆ ದಾಳಿ. ರಾಜರಾಜ ಚೋಳರಿಗೂ ಕಳ್ಳನ ಚಾಲುಕ್ಯರಿಗೂ ವೈರತ್ವವನ್ನು ಬೆಳೆದಿತ್ತು. ರಾಜರಾಜನು ಚಾಲುಕ್ಯ ರಾಜ್ಯದ ಮೇಲೆ ದಾಳಿಯಿಟ್ಟು ಲೂಟಿ ಮಾಡುತ್ತಾ ಬ್ರಾಹ್ಮಣರು, ಸ್ತ್ರೀಯರು, ಮಕ್ಕಳನ್ನು ಕೊಂದು ಅಮಾನುಷ ಕೃತ್ಯ ಎಸಗಿದನು. ಚಾಲುಕ್ಯ ರಾಜನಾದ 2ನೇ ತೈಲಪ ಮತ್ತು ಸತಾಶ್ರಯರು ರಾಜರಾಜನನ್ನು ಸಮರ್ಥವಾಗಿ ಎದುರಿಸಿದರು. ಮೊದಲು ಜಯ ಕಾಣದಿದ್ದರೂ ಅನಂತರ ಸತಾಶ್ರಯನನ್ನು ಸೋಲಿಸಿದನು. ತುಂಗಭದ್ರಾ ನದಿ ಅವರಿಬ್ಬರ ರಾಜ್ಯಗಳ ಗಡಿಯಾಯಿತು. ಈ ರೀತಿಯಾಗಿ ಚೋಳರಿಗೂ ಕಳ್ಳನ ಚಾಲುಕ್ಯರುಗಳ ನಡುವೆ ಸಹ ಯುದ್ಧ ಆಗಿದ್ದು ಸಹ ಇವನ ಒಂದು ಸಾಧನೆಗಳಲ್ಲಿ ಒಂದು ಅಂತ ಹೇಳಬಹುದು. ನಂತರ ಚಾಲುಕ್ಯರಿಗೂ ಚೋಳರ ನಡುವೆ ತುಂಗಭದ್ರಾ ನದಿ ಏನಾಯ್ತು, ಗಡಿಯಾಗಿ ಅದು ಮಾರ್ಪಟ್ಟಿತು. ನಂತರ ವೆಂಗಿ ರಾಜ್ಯದೊಂದಿಗೆ ಕದನ. ಈ ವೆಂಗಿ ರಾಜ್ಯದ ಮೇಲೂ ಸಹ ದಾಳಿಯನ್ನು 1ನೇ ರಾಜರಾಜ ಚೋಳ ಮಾಡಿದ. ಕಲ್ಯಾಣ ಚಾಲುಕ್ಯ ಹಾಗೂ ಪೂರ್ವ ಚಾಲುಕ್ಯರಾದ ವೆಂಗಿ ಚಾಲುಕ್ಯರಿಗೂ ವೈರತ್ವ ಇತ್ತು. ಇಲ್ಲಿ ಬಾದಾಮಿ ಚಾಲುಕ್ಯರ ಅವನತಿ ಆದ್ಮೇಲೆ ಕಲ್ಯಾಣ ಚಾಲುಕ್ಯರು, ನಂತರ ಪೂರ್ವ ಚಾಲುಕ್ಯರು ಈ ರಾಜ್ಯಗಳ ಸ್ಥಾಪನೆ ಆಗುತ್ತೆ. ಸೊ ಡಿವಿಷನ್ ಆದ್ಮೇಲೆ ಇಲ್ಲಿ ಈ ಚಾಲುಕ್ಯರಿಗೂ ಮತ್ತು ಪೂರ್ವ ಚಾಲುಕ್ಯರಿಗೂ ಕಳ್ಳನ ಚಾಲುಕ್ಯರ ನಡುವೆ ಆಗಾಗ ಯುದ್ಧಗಳು ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ವೆಂಗಿಯಲ್ಲಿ ಸಿಂಹಾಸನಕ್ಕಾಗಿ ಏನಾಯ್ತು, ಯಾದವ ಕಲಹಗಳು ಉದ್ಭವಿಸಿತು. ಈ ಸಂದರ್ಭದಲ್ಲಿ ರಾಜರಾಜನು ವೆಂಗಿಯ ಆಂತರಿಕ ವ್ಯವಹಾರಗಳಲ್ಲಿ ತಲೆ ಹಾಕ್ತಾನೆ. ವೆಂಗಿಯ 2ನೇ ಭೀಮನನ್ನು ಸೋಲಿಸ್ತಾನೆ ಹಾಗೂ ವೆಂಗಿ ಸಿಂಹಾಸನವನ್ನು ಶಕ್ತಿವರ್ಮನಿಗೆ ದೊರಕಿಸಿಕೊಡ್ತಾನೆ. ಅಲ್ಲದೆ ತನ್ನ ಮಗಳಾದ ಕುಂಡವ್ಯಳನ್ನು ಶಕ್ತಿವರ್ಮನ ತಮ್ಮನಾದ ವಿಮಲಾದಿತ್ಯನಿಗೆ ಕೊಡ್ತಾನೆ. ಈ ವೈವಾಹಿಕ ಸಂಬಂಧವು ಚೋಳ ಮತ್ತು ವೆಂಗಿ ಚಾಲುಕ್ಯ ಸಂತತಿಗಳನ್ನು ಒಂದುಗೂಡಿಸಿತು ಅಂತ ಹೇಳ್ಬೋದು. ಪಶ್ಚಿಮ ಮತ್ತು ಪೂರ್ವ ಚಾಲುಕ್ಯರ ಐಕ್ಯತೆಯನ್ನು ತಡೆಗಟ್ಟಿತು. ಹೀಗೆ ಕಲ್ಯಾಣ ಚಾಲುಕ್ಯರ ಶಕ್ತಿ ಕುಂದಿಸಿ ವೆಂಗಿಯನ್ನು ರಾಜರಾಜನು ತನ್ನ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡನು ಅಂತ ಹೇಳ್ಬೋದು. ಸೊ ಹೀಗೆ ವೆಂಗಿಯ ಮತ್ತು ಚಾಲುಕ್ಯರು ಕಳ್ಳನ ಚಾಲುಕ್ಯ ನಡುವೆ ಆದಂತಹ ಒಂದು ಯುದ್ಧದ ಒಂದು ಫಲವನ್ನು ಈತ ಉಪಯೋಗಿಸಿಕೊಂಡು ವೆಂಗಿ ರಾಜ್ಯವನ್ನು ತನ್ನ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ವೆಂಗಿ ಚಾಲುಕ್ಯರ ನೆರವಿನಿಂದ ರಾಜರಾಜನು ಕಳಿಂಗ ರಾಜ್ಯವನ್ನು ಗೆದ್ದುಕೊಂಡನು. ನಂತರ ತನ್ನ ಒಂದು ಪ್ರಬಲ ನೌಕಾಪಡೆಯೊಂದಿಗೆ 1ನೇ ರಾಜರಾಜ ಚೋಳನು ಹಲವು ದ್ವೀಪಗಳನ್ನು ಸಹ ವಶಪಡಿಸಿಕೊಳ್ತಾರೆ. ಅದರಲ್ಲಿ ಅಮೀನ್ ದ್ವೀಪಗಳನ್ನು ಮತ್ತು ಹಿಂದೂ ಮಹಾಸಾಗರದ 12,000 ದ್ವೀಪಗಳನ್ನು ಗೆಲ್ತಾನೆ. ಅಮೀನ್ ದ್ವೀಪ ಹಾಗೂ 12,000 ದ್ವೀಪಗಳನ್ನು ಗೆದ್ದು
ಅವುಗಳ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು. ಈ ರೀತಿಯಾಗಿ 1ನೇ ರಾಜರಾಜ ಚೋಳನು ತನ್ನ ಒಂದು ಸಾಧನೆಗಳಲ್ಲಿ ಮಾಡಿದಂತ ಪ್ರಮುಖ ಒಂದು ಅಂಶಗಳು, ಐತಿಹಾಸಿಕ ಅಂಶಗಳು ಅಂತ ನಾವಿಲ್ಲಿ ಹೇಳಬಹುದು. ಇಷ್ಟೆಲ್ಲ ಯುದ್ಧಗಳನ್ನು ಮಾಡಿ ಜಯವನ್ನು ಗಳಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರವನ್ನು ಮಾಡಿದ ಅಂತ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಹಾಗಾದ್ರೆ 1ನೇ ರಾಜರಾಜ ಚೋಳನ ಸಾಮ್ರಾಜ್ಯ ವಿಸ್ತರಣೆ ಎಲ್ಲಿಂದ ಎಲ್ಲಿವರೆಗಿತ್ತು ಅಂತ ಈಗ ನಾವು ಗಮನಿಸೋಣ. ಇವನ ಸಾಮ್ರಾಜ್ಯ ವಿಸ್ತಾರ ಉತ್ತರದ ತುಂಗಭದ್ರಾ ನದಿಯಿಂದ ಹಿಡಿದು ದಕ್ಷಿಣ ಭಾರತವನ್ನೆಲ್ಲ ವ್ಯಾಪಿಸಿತ್ತು. ಸಿಲೋನಿನ ಉತ್ತರ ಭಾಗ, ಮಾಲ್ಡೀವ್ಸ್ ದ್ವೀಪಗಳನ್ನು ಅದು ಒಳಗೊಂಡಿತ್ತು. ವೆಂಗಿ ಅವನ ಅಧೀನದಲ್ಲಿತ್ತು. ಅವನು ದಕ್ಷಿಣ ಭಾರತದ ಗಣ್ಯ ರಾಜ ಎಂಬ ಕೀರ್ತಿ ಪಾತ್ರನಾಗಿದ್ದ. ಈ ರೀತಿಯಾಗಿ ಈ ಎಲ್ಲಾ ದಿಗ್ವಿಜಯಗಳಿಂದಾಗಿ ಚೋಳ ಸಾಮ್ರಾಜ್ಯವು ಸಾಕಷ್ಟು ವಿಸ್ತಾರವನ್ನು ಪಡೆದುಕೊಂಡಿತು. ರಾಜರಾಜನ ಸಾಮ್ರಾಜ್ಯವು ನಾವು ಉತ್ತರದಿಂದ ಹಿಡಿದು ದ್ವೀಪಗಳವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದಂತಹ ಕೀರ್ತಿ ಇವನಿಗೆ ಸಲ್ಲುತ್ತದೆ ಅಂತ ಹೇಳ್ಬೋದು. ರಾಜರಾಜ ಚೋಳನಿಗಿದ್ದಂತಹ ಪ್ರಮುಖ ಬಿರುದುಗಳು ಅಂತಂದ್ರೆ, ರಾಜರಾಜನಿಗಿದ್ದಂತಹ ಪ್ರಮುಖ ಬಿರುದುಗಳು ಇಲ್ಲಿ ಗಮನಿಸಿ: ಜಯಗೊಂಡ, ಮುಮ್ಮಡಿ ಚೋಳ, ರಾಜಕೇಸರಿ, ಪಾಂಡ್ಯ ಕುಲಸಿರಿ, ನಿಗಾರಲಿ ಚೋಳ, ಸಿಂಹಳಾಂತಕ, ತಲಿಂಗಿ ಕುಲ, ಕೇರಳಾಂತಕ, ಚೋಳೇಂದ್ರ ಸಿಂಹ, ನಿತ್ಯ ವಿನೋದ, ಶಿವಪಾದ ಶೇಖರ, ಚೋಳ ಮಾರ್ತಾಂಡ, ಚೋಳ ಮಾರ್ತಾಂಡ, ಈ ರೀತಿಯಾದಂತಹ ಒಂದು ಬಿರುದುಗಳನ್ನು ಈತ ಪಡೆದುಕೊಂಡಿದ್ದ ಅಂತ ನಾವಿಲ್ಲಿ ಇಷ್ಟು ಬಿರುದುಗಳನ್ನು ಈತ ಹೊಂದಿದ್ದ. ಇದರ ಜೊತೆಗೆ 1ನೇ ರಾಜರಾಜ ಚೋಳನು ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಸಾಧನೆಗಳನ್ನು ಮಾಡಿದ್ದಾನೆ. ಇವನ ಸಾಂಸ್ಕೃತಿಕ ಸಾಧನೆಗಳಲ್ಲಿ ನಾವು ನೋಡಿದಾದ್ರೆ, ರಾಜರಾಜ ಕೇವಲ ದಿಗ್ವಿಜಯಶಾಲಿಯಲ್ಲದೆ ಉತ್ತಮ ಆಡಳಿತಗಾರ ಸಹನಾಗಿದ್ದ. ಈತನು ಶಕ್ತಿಯುತವಾದಂತಹ ಸೈನ್ಯ ಮತ್ತು ನೌಕಾದಳವನ್ನು ನಿರ್ಮಿಸಿದ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಭೂಮಾಪನ ಆರಂಭಿಸಿದಂತಹ ಕೀರ್ತಿ ರಾಜರಾಜ ಚೋಳನಿಗೆ ಸಲ್ಲುತ್ತದೆ. ಕ್ರಿಸ್ತಶಕ 1001ರಲ್ಲಿ ಭೂಮಾಪನ ಪದ್ಧತಿಯನ್ನು ಈತ ಪ್ರಾರಂಭಿಸಿದ. ಫಲವತ್ತತೆಗೆ ತಕ್ಕಂತೆ ಭೂಮಿಯನ್ನು ವರ್ಗೀಕರಿಸಿದ. ವಿಶಾಲ ಸಾಮ್ರಾಜ್ಯಕ್ಕೆ ಸುವ್ಯವಸ್ಥಿತವಾದಂತಹ ಹಾಗೂ ದಕ್ಷವಾದ ಕೇಂದ್ರಾಡಳಿತವನ್ನು ಸಹಿತ ಒದಗಿಸಿಕೊಟ್ಟನು. ಆಡಳಿತದಲ್ಲಿ ಯುವರಾಜನನ್ನು ಪರಿಚಯಿಸಿದ. ಆಡಳಿತಕ್ಕೆ ಕಾರ್ಯದರ್ಶಿಗಳನ್ನು ನೇಮಿಸ್ತಾನೆ. ಕೆರೆ, ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾನೆ. ಶೈಲೇಂದ್ರ ದೊರೆಗೆ ನಾಗಪಟ್ಟಣಂದಲ್ಲಿ ಬೌದ್ಧ ವಿಹಾರ ನಿರ್ಮಿಸಲು ನೆರವು ಸಹ ನೀಡುತ್ತಾನೆ. ಸ್ಥಳೀಯ ಸಂಸ್ಥೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾನೆ. ಗ್ರಾಮಗಳಲ್ಲಿ ಲೆಕ್ಕ ದಾಖಲೆಗಳನ್ನು ಇಡುವುದಕ್ಕೆ ಕಡ್ಡಾಯ ಮಾಡ್ತಾನೆ. ಅಲ್ಲದೆ ಈತ ಒಬ್ಬ ಶಿವಭಕ್ತನಾಗ್ತಾನೆ. ಹಾಗಾಗಿ ಈತ ಶೈವ ಮತಾವಲಂಬಿಯಾಗಿದ್ದರಿಂದ ಹಲವು ದೇವಾಲಯಗಳನ್ನು ಈತ ಕಟ್ಟಿಸ್ತಾನೆ. ಉದಾರವಾದಂತಹ ದಾನ ದತ್ತಿಯನ್ನು ಸಹ ಮಾಡ್ತಾನೆ. ಸ್ವತಃ ವಿಷ್ಣು ದೇವಾಲಯವನ್ನು ನಿರ್ಮಿಸ್ತಾನೆ. ನಾಗಪಟ್ಟಣಂದಲ್ಲಿ ಶೈಲೇಂದ್ರ ರಾಜ ವಿಜಯೋತ್ತಂಗವರ್ಮನಿಗೆ ಬೌದ್ಧ ವಿಹಾರ ನಿರ್ಮಿಸಲು ಅನುಮತಿಯನ್ನು ಸಹ ಕೊಡ್ತಾನೆ. ರಾಜರಾಜನ ಒಂದು ಗಣ್ಯ ಸಾಧನೆ ಎಂದರೆ ಖ್ಯಾತವೆತ್ತ ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿಸಿದ್ದು ಅಂತ ನಾವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಶೈವ ಭಕ್ತನಿದ್ರೂ ಸಹ ವೈಷ್ಣವ ದೇವಾಲಯವನ್ನು ಕಟ್ತಾನೆ. ಬೌದ್ಧ ದೇವಾಲಯಗಳನ್ನು ಕಟ್ಟಲು ಈತ ಅನುಮತಿಯನ್ನು ಸಹಿತ ಕೊಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಇವನ ಒಂದು ಸಾಧನೆಗಳ ಬಗ್ಗೆ ನೀಲಕಂಠ ಶಾಸ್ತ್ರಿಯವರು ಹೇಳ್ತಾರೆ: ಭೂಕಂದಾಯ ವಸೂಲಿಗೆ ಕರಾರುವಕ್ಕಾದ ಭೂಮಾಪನ, ಆಸ್ತಿಗಳ ವರ್ಗೀಕರಣ, ಆಧುನಿಕ ಆಡಳಿತವನ್ನು ಹೋಲುವ ಕಾರ್ಯದರ್ಶಿ ಒಳಗೊಂಡ ಕೇಂದ್ರ ಸರ್ಕಾರ ರಚನೆ,
ಸಾಮ್ರಾಜ್ಯ ನಿರ್ವಹಣೆಗೆ ಕೇಂದ್ರದಿಂದ ನಿಯುಕ್ತರಾದ ಅಧಿಕಾರಿ ವರ್ಗ, ಗ್ರಾಮ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಸ್ವಾಯತ್ತತೆಗೆ ಭಂಗವಾಗದ ಲೆಕ್ಕ ತನಿಖಾ ಪದ್ಧತಿ, ಪ್ರಬಲವಾದ ಭೂ ನೌಕಾಪಡೆಗಳ ನಿರ್ಮಾಣ ಇವು ಅವನನ್ನು ಸಾಮ್ರಾಟರಲ್ಲೇ ಉನ್ನತ ಮಟ್ಟಕ್ಕೆ ಒಯ್ದೊಯ್ತು ಅಂತ ಇಲ್ಲಿ ನೀಲಕಂಠ ಶಾಸ್ತ್ರಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿಯಾಗಿ ಇವನ ಒಂದು ಪ್ರಮುಖವಾದಂತಹ ಸಾಧನೆಗಳು ಇಷ್ಟು.